ಹಲೋ ನಮಸ್ಕಾರ. ಸೆಪ್ಟೆಂಬರ್ ತಿಂಗಳಿನಲ್ಲೇ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಉಪೇಂದ್ರ ಅಭಿನಯದ UI ಎನ್ನುವ ಸಿನಿಮಾ. ಹಾಗೆ ಪ್ರಭಾಸ್ ಅಭಿನಯದ ಕಲ್ಕಿ ಎನ್ನುವ ಸಿನಿಮಾದ OTT ರಿಲೀಸ್ ಡೇಟ್ ಮತ್ತೆ ಮುಂದಕ್ಕೆ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಗೋಲ್ಡನ್ ಸ್ಟಾರ್ ಗಣೇಶ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಈ ಬರುವ ಆಗಸ್ಟ್ 15ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಕೃಷ್ಣಂ ಪ್ರಣಯ ಸಖಿ ಎನ್ನುವ ಸಿನಿಮಾ. ಇದು ಒಂದು ರೊಮ್ಯಾಂಟಿಕ್ ಡ್ರಾಮಾ ಚಿತ್ರವಾಗಿದ್ದು ಸಿನಿಮಾದ 3ನೇ ಹಾಡನ್ನು ನಾಳೆ ಜುಲೈ 19ಕ್ಕೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ. ಅರ್ಜುನ್ ಜನ್ಯ ಅವರು ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದು ಸಿನಿಮಾದ ಟ್ರೈಲರ್ ಕೆಲವೇ ದಿನಗಳಲ್ಲಿ ರಿಲೀಸ್ ಕೂಡ ಆಗ್ತಾ ಇದೆ. ತಮಿಳು ನಟ ಶಿವಕಾರ್ತಿಕೇಯನ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ತಯಾರಾಗಿರುವ ಒಂದು ಬಯೋಪಿಕ್ ಚಿತ್ರವಾಗಿದೆ ಅಮರಾನ್ ಎನ್ನುವ ಸಿನಿಮಾ. ಸಿನಿಮಾದ ಟೀಸರ್ ಈಗಾಗಲೇ ಒಳ್ಳೆ ನಿರೀಕ್ಷೆಯನ್ನು ಹುಟ್ಟು ಹಾಕಿಕೊಂಡಿದ್ದು ಸಾಯಿ ಪಲ್ಲವಿ ಸಿನಿಮಾದಲ್ಲಿ ನಾಯಕಿಯಾಗಿ ಕೂಡ ಕಾಣಿಸಿಕೊಳ್ತಿದ್ದಾರೆ. ಇದೀಗ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಅಕ್ಟೋಬರ್ 10ಕ್ಕೆ ರಿಲೀಸ್ ಆಗಲಿದೆ ಎನ್ನುವುದನ್ನು ನಿನ್ನೆ ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಆದರೆ ಈ ಚಿತ್ರವನ್ನು ಅಕ್ಟೋಬರ್ 31ಕ್ಕೆ ದೀಪಾವಳಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಇದೀಗ ಚಿತ್ರತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ರಜನಿಕಾಂತ್ ಅವರ ವೆಟ್ಟಯ್ಯನ್ ಹಾಗೆಯೇ ಅಜಿತ್ ಅವರ ವಿದಾ ಮುಯರ್ಚಿ ಎನ್ನುವ ಸಿನಿಮಾ ಕೂಡ ಈ ಬರುವ ದೀಪಾವಳಿ ಪ್ರಯುಕ್ತನೇ ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸಸ್ಗಳು ಕೂಡ ಹೆಚ್ಚಿದೆ. ಇನ್ನು ಈ ಬರುವ ಜುಲೈ 19ಕ್ಕೆ ಕನ್ನಡದಿಂದ ರಿಲೀಸ್ ಆಗಲಿರುವ ಒಂದು ಚಿತ್ರವಾಗಿದೆ ಬ್ಯಾಕ್ ಬೆಂಚಸ್ ಎನ್ನುವ ಸಿನಿಮಾ. ಇದು ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿದ್ದು ಸಿನಿಮಾದ ಟ್ರೈಲರ್ ಅನ್ನು ಚಿತ್ರತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಪ್ರಭಾಸ್ ಅಭಿನಯದಲ್ಲಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಕಲ್ಕಿ ಎನ್ನುವ ಸಿನಿಮಾವು ದೊಡ್ಡ ಸದ್ದನ್ನೇ ಮಾಡಿ ಒಳ್ಳೆ ಕಲೆಕ್ಷನ್ ಅನ್ನು ಕೂಡ ಬಾಕ್ಸ್ ಆಫೀಸಿನಲ್ಲಿ ಮಾಡಿದೆ. ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ 70 ಕೋಟಿಯ ಸನಿಹ ಈ ಚಿತ್ರವು ಇದೀಗ ಕಲೆಕ್ಷನ್ ಅನ್ನು ಮಾಡಿದ್ದು ಈ ವಾರಾಂತ್ಯದಲ್ಲಿ ಸಿನಿಮಾವು ಕರ್ನಾಟಕದಲ್ಲಿ ಕನ್ನಡ ಡಬ್ಡ್ ವರ್ಷನ್ನಲ್ಲಿ ಹೊಸದೊಂದು ಇಂಡಸ್ಟ್ರಿ ಹಿಟ್ ಅನ್ನು ಹೊಡೆಯುವ ಚಾನ್ಸಸ್ಗಳು ಕೂಡ ಇದೆ. ಇದೀಗ ಈ ಸಿನಿಮಾದ OTT ರಿಲೀಸ್ ಈ ಬರುವ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಆಗಲಿದೆ ಎನ್ನುವ ಅಪ್ಡೇಟ್ ಅನ್ನು ಇತ್ತೀಚೆಗೆ ನಾನು ಕೊಟ್ಟಿದ್ದೆ. ಆದರೆ ಈ ಸಿನಿಮಾದ OTT ರಿಲೀಸ್ ಸದ್ಯಕ್ಕಂದು ನಡೀತಾ ಇಲ್ಲ ಎನ್ನುವ ಹೊಸದೊಂದು ಮಾಹಿತಿ ಕೇಳಿ ಬಂದಿದೆ. ಸಿನಿಮಾದ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಭಾಷೆಯ OTT ರೈಟ್ಸ್ ಅನ್ನು ಅಮೆಜಾನ್ ಪ್ರೈಮ್ ವಿಡಿಯೋ ಪಡೆದುಕೊಂಡರೆ ಹಿಂದಿ ಭಾಷೆಯ OTT ರೈಟ್ಸ್ ಅನ್ನು ನೆಟ್ಫ್ಲಿಕ್ಸ್ ಪಡೆದುಕೊಂಡಿದೆ. ಇದೀಗ ಕಲ್ಕಿ ಎನ್ನುವ ಸಿನಿಮಾವನ್ನು ಸಿನಿಮಾ ತಂಡವು ಸೆಪ್ಟೆಂಬರ್ ತಿಂಗಳಿನಲ್ಲಿ OTT ರಿಲೀಸ್ ಮಾಡ್ತಿದ್ದಾರೆ ಎನ್ನುವ ಹೊಸ ಮಾಹಿತಿ ಕನ್ಫರ್ಮ್ ಆಗಿರುವ ಮಾಹಿತಿ ಕೇಳಿ ಬರ್ತಾ ಇದೆ. ಇನ್ನು ಕಲ್ಕಿ ಎನ್ನುವ ಸಿನಿಮಾದ OTT ರಿಲೀಸ್ ಇದೀಗ ಪೋಸ್ಟ್ಪೋನ್ ಆಗಿರುವ ಮಾಹಿತಿಗಳು ಕೇಳಿ ಬರ್ತಾ ಇರುವ ಬೆನ್ನಲ್ಲೇ ಇದೀಗ ಇಂಡಿಯನ್ ಸಿನಿಮಾದ 2ನೇ ಭಾಗದ OTT ರಿಲೀಸ್ ಆಗಸ್ಟ್ 15ಕ್ಕೆ ನಡೆಯುವ ಹೈ ಚಾನ್ಸಸ್ಗಳು ಇದೆ. ಯಾಕೆಂದರೆ ಇಂಡಿಯನ್ ಸಿನಿಮಾದ 2ನೇ ಭಾಗಕ್ಕೆ ಥಿಯೇಟರ್ಗಳಲ್ಲಿ ದೊಡ್ಡ ನೆಗೆಟಿವ್ ರೆಸ್ಪಾನ್ಸ್ ಕೇಳಿ ಬಂದಿದ್ದ ಬಳಿಕ ಈ ಸೋಮವಾರದ ವರ್ಕಿಂಗ್ ಡೇ ಇಂದ ಹೊರಗೆ ಕಲೆಕ್ಷನ್ನಲ್ಲಿ ದೊಡ್ಡ ಹಿನ್ನಡೆಯಾಗಿದೆ. ಸಿನಿಮಾವು ಥಿಯೇಟರ್ಗಳಲ್ಲಿ 1 ಕೋಟಿ ಗಳಿಕೆಯನ್ನು ವಿಶ್ವದಾದ್ಯಂತ ಮಾಡಲು ಕೂಡ ಇದೀಗ ಕಷ್ಟಪಡ್ತಾ ಇದೆ. ಆದ್ದರಿಂದಲೇ ಸಿನಿಮಾವು ಥಿಯೇಟರ್ಗಳಲ್ಲಿ ಕೆಲವೇ ದಿನಗಳಲ್ಲಿ ವಾಶ್ಔಟ್ ಆಗ್ತಾ ಇದ್ದು ಈ ಬರುವ ಆಗಸ್ಟ್ 15ಕ್ಕೆ ಸಿನಿಮಾದ OTT ರಿಲೀಸ್ ನಡೆಸುವ ಹೈ ಚಾನ್ಸಸ್ಗಳು ಕೂಡ ಇದೆ. ಒಂದಾದರೆ ಅದಕ್ಕಿಂತಲೂ ಮುಂಚೆನೇ ಸಿನಿಮಾವು OTTಗೆ ಬರುವ ಚಾನ್ಸಸ್ ಇದೆ. ಚಿತ್ರದ OTT ರೈಟ್ಸ್ ಅನ್ನು ನೆಟ್ಫ್ಲಿಕ್ಸ್ ಪಡೆದುಕೊಂಡಿದ್ದು ಸಿನಿಮಾದ ಕನ್ನಡ OTT ರಿಲೀಸ್ ನೆಟ್ಫ್ಲಿಕ್ಸ್ನಲ್ಲಿ ನಡೆಯುವ ಚಾನ್ಸಸ್ಗಳು ಕಡಿಮೆ ಇದೆ. ಇಂಡಿಯನ್ ಸಿನಿಮಾದ ಒಟ್ಟು ಬಜೆಟ್ 250 ಕೋಟಿ. ಆದರೆ ಚಿತ್ರವು ಇದುವರೆಗೂ ಗಳಿಕೆ ಮಾಡಿದ್ದು 130 ಕೋಟಿಯ ಸನಿಹ. ಇನ್ನೂ ಸಿನಿಮಾವು ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವ ವೇಳೆಗೆ 140-145 ಕೋಟಿ ಇದರೊಳಗೆ ಮಾತ್ರವೇ ಕಲೆಕ್ಷನ್ ಮಾಡಲಿದೆ. ಅದಕ್ಕಿಂತ ಹೆಚ್ಚು ಮಾಡುವ ಹಾಗಿಲ್ಲ. ಆದ್ದರಿಂದಲೇ ಚಿತ್ರವು ಥಿಯೇಟರ್ಗಳಲ್ಲಿ ದೊಡ್ಡ ಡಿಸಾಸ್ಟರ್ ಆಗಲಿದೆ ಎನ್ನುವುದು ಕನ್ಫರ್ಮ್ ಆಗಿದ್ದು ಆದರೆ ಈ 250 ಕೋಟಿ ಎನ್ನುವುದು ಇಂಡಿಯನ್ ಸಿನಿಮಾದ 2ನೇ ಭಾಗ ಹಾಗೆ 3ನೇ ಭಾಗ ಎರಡನ್ನೂ ಸೇರಿಸಿ ತಯಾರು ಮಾಡಲು ಖರ್ಚಾದ ವೆಚ್ಚ. ಅದರಿಂದಲೇ ಸಿನಿಮಾದ 3ನೇ ಭಾಗ ಥಿಯೇಟರ್ಗಳಲ್ಲಿ ಏನಾಗುತ್ತೆ ಎನ್ನುವುದು ಕಾದು ನೋಡಬೇಕಾಗಿದೆ. ಸಿನಿಮಾದ 3ನೇ ಭಾಗದ ಚಿತ್ರೀಕರಣ ಈಗಾಗಲೇ 2ನೇ ಭಾಗದೊಂದಿಗೆ ಮುಕ್ತಾಯಗೊಂಡಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು VFX ಕೆಲಸಗಳು 3ನೇ ಭಾಗದ್ದು ಸದ್ಯ ಇದೀಗ ನಡೀತಾ ಇದೆ. ಸಿನಿಮಾವನ್ನು ಮುಂದಿನ ವರ್ಷದ ಜನವರಿ ತಿಂಗಳಿನಲ್ಲಿ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಸಮ್ಮರ್ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಚಿತ್ರತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸಿನಿಮಾದ 2ನೇ ಭಾಗದ ಅಂತ್ಯದಲ್ಲಿ ಸಿನಿಮಾದ 3ನೇ ಭಾಗದ ಟ್ರೈಲರ್ ಅನ್ನು ಸಿನಿಮಾ ತಂಡವು ತೋರಿಸಿದ್ದು ಒಂದೊಳ್ಳೆಯ ನಿರೀಕ್ಷೆಯ ಸಿನಿಮಾದ 3ನೇ ಭಾಗದ ಟ್ರೈಲರ್ ಅಂತೂ ತಂದುಕೊಟ್ಟಿದೆ. ಬಾಲಿವುಡ್ನಿಂದ ಈ ವಾರ ಬ್ಯಾಡ್ ನ್ಯೂಸ್ ಎನ್ನುವ ಸಿನಿಮಾವು ರಿಲೀಸ್ ಆಗ್ತಾ ಇದ್ದು ವಿಕ್ಕಿ ಕೌಶಲ್, ತೃಪ್ತಿ ದಿಮ್ರಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈಗಾಗಲೇ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ಒಂದೊಳ್ಳೆಯ ರೆಸ್ಪಾನ್ಸ್ ಅನ್ನೇ ಕೇಳಿ ಬಂದಿದ್ದು ಕರ್ನಾಟಕದಾದ್ಯಂತ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಇದೀಗ ಆರಂಭಗೊಂಡಿದೆ. ತಮಿಳು ನಟ ಧನುಷ್ ಅವರ ಅಭಿನಯದ ಅವರ ಕೆರಿಯರ್ನ 50ನೇ ಸಿನಿಮಾ ರಾಯನ್ ಎನ್ನುವ ಸಿನಿಮಾದ ಟ್ರೈಲರ್ ನಿನ್ನೆ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿದೆ. ಸಿನಿಮಾದ ಟ್ರೈಲರ್ಗೆ ಇದೀಗ ದೊಡ್ಡ ರೆಸ್ಪಾನ್ಸ್ ಕೇಳಿ ಬಂದಿದ್ದರಿಂದ ಸಿನಿಮಾದ ಮೇಲೆ ನಿರೀಕ್ಷೆ ಮತ್ತಷ್ಟು ಮೇಲೆಯಾಗಿದ್ದು ಸಿನಿಮಾವನ್ನು ಕರ್ನಾಟಕದಾದ್ಯಂತ AB ಮೀಡಿಯಾ ಅವರು ವಿತರಣೆ ಮಾಡುತ್ತಿದ್ದಾರೆ. ಸಿನಿಮಾಕ್ಕೆ ಒಂದೊಳ್ಳೆಯ ಸ್ಕ್ರೀನ್ ಕೌಂಟ್ನಲ್ಲಿ ಚಿತ್ರವು ಮೊದಲ ದಿನ ಇದೀಗ ಕರ್ನಾಟಕದಲ್ಲಿ ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಹೊಸದಾಗಿ ತಮಿಳಿನಿಂದ ರಿಲೀಸ್ ಆಗಲಿರುವ ಸೀಕ್ವಲ್ ಚಿತ್ರವಾಗಿದೆ ವಿಡುದಲೈ ಸಿನಿಮಾದ 2ನೇ ಭಾಗ. ವಿಜಯ್ ಸೇತುಪತಿ, ಮಂಜು ವಾರಿಯರ್ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ವೆಟ್ರಿಮಾರನ್ ನಿರ್ದೇಶನದಲ್ಲಿ ಈ ಸಿನಿಮಾ ಬಂದಿದ್ದು
ಇಳೆಯರಾಜ ಅವರು ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ಇದೀಗ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಿದ್ದು, ಸಿನಿಮಾವನ್ನು ಇವರು ಅಕ್ಟೋಬರ್ ತಿಂಗಳಿನಲ್ಲಿ ಚಿತ್ರತಂಡವು ಥಿಯೇಟರ್ಗೆ ರಿಲೀಸ್ ಕೂಡ ಮಾಡ್ತಿದ್ದಾರೆ. ಸಿನಿಮಾದ ಮೊದಲ ಭಾಗ ಒಂದು ದೊಡ್ಡ ಹಿಟ್ಟನ್ನೇ ಥಿಯೇಟರ್ಗಳಲ್ಲಿ ಕಂಡುಕೊಂಡಿದೆ. ಇನ್ನು ಕನ್ನಡದ ಬಹುನಿರೀಕ್ಷಿತ ಸಿನಿಮಾ ಉಪೇಂದ್ರ ಅಭಿನಯದ UI ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಕುರಿತು ಫೈನಲ್ ಟಾಕ್ ಇದೀಗ ತೆರೆಮರೆಯಲ್ಲಿ ನಡೀತಾ ಇದೆ. ಸಿನಿಮಾದ ಫೈನಲ್ ಕಾಪಿ, ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಕೆಲಸಗಳು ಇದೀಗ ಮುಕ್ತಾಯಗೊಂಡಿದ್ದು, ಇನ್ನೇನು ಸಿನಿಮಾದ ರಿಲೀಸ್ಗೆ ಒಂದೊಳ್ಳೆ ಡೇಟ್ ಅನ್ನು ಮಾತ್ರವೇ ಸಿನಿಮಾ ತಂಡವು ಹುಡುಕಿದ್ರೆ ಸಾಕು. ಅದನ್ನೇ ಚಿತ್ರತಂಡವು ಮಾಡ್ತಾ ಇದ್ದು, ಸಿನಿಮಾದ ಫೈನಲ್ ಟಾಕ್ಗಳು ಇದೀಗ ತೆರೆಮರೆಯಲ್ಲಿ ನಡೀತಾ ಇದೆ. ಸದ್ಯಕ್ಕೆ ದೊರಕಿರುವ ಮಾಹಿತಿಗಳ ಪ್ರಕಾರ ಸಿನಿಮಾ ತಂಡವು ಸಿನಿಮಾವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲೂ ಸೆಪ್ಟೆಂಬರ್ 9ಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎನ್ನುವ ಹೊಸದೊಂದು ಮಾಹಿತಿ ಕೇಳಿಬಂದಿದೆ. ಅಧಿಕೃತವಾದ ಮಾಹಿತಿ ಸಿನಿಮಾ ತಂಡದ ಕಡೆಯಿಂದ ಈ ವಾರ ಅಥವಾ ಮುಂದಿನ ವಾರ ಬರುವುದಂತೂ ಬಹುತೇಕ ಕನ್ಫರ್ಮ್. ಯಾಕೆಂದರೆ ಇನ್ನೂ ಕೂಡ ಸಿನಿಮಾ ತಂಡವು ತಡ ಮಾಡುವುದಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ಭೈರತಿ ರಾಣಿಗಲ್ ಎನ್ನುವ ಸಿನಿಮಾವನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡ್ತಾರಾ ಇಲ್ವಾ ಎನ್ನುವ ಅಪ್ಡೇಟ್ಗಾಗಿ UI ಚಿತ್ರತಂಡವು ಕಾಯ್ತಾ ಇದ್ದಾರೆ. ಸದ್ಯ ಅಧಿಕೃತವಾದ ಕನ್ಫರ್ಮೇಷನ್ ಮಾತ್ರ ಕೆಲವೇ ದಿನಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ. ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾದ ಟೀಸರ್ ಈಗಾಗಲೇ ರಿಲೀಸ್ ಆಗಿ ದೊಡ್ಡ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಾ ಇದ್ದು, ಸಿನಿಮಾಕ್ಕೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮಾತ್ರ ಟೀಸರ್ಗೆ ಅಷ್ಟು ದೊಡ್ಡ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿಲ್ಲ. ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ 5 ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಸಿನಿಮಾದ ಪ್ಯಾಚ್ ವರ್ಕ್ ಶೂಟಿಂಗ್ ಇನ್ನೂ ಕೂಡ ಬಾಕಿ ಇದ್ದು, ಆದ್ದರಿಂದಲೇ ಸಿನಿಮಾ ತಂಡವು ಸಿನಿಮಾದ ರಿಲೀಸ್ ಡೇಟ್ ಕುರಿತು ಗೊಂದಲದಲ್ಲಿದ್ದಾರೆ. ಆದರೂ ಆಗಸ್ಟ್ 29ಕ್ಕೆ ಅಥವಾ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಮಾಡುವ ಪ್ಲಾನ್ನಲ್ಲಿ ಸದ್ಯಕ್ಕಂತೂ ಇದ್ದಾರೆ. ಎಲ್ಲಾದರೂ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಡಿಲೇ ಬಂದರೆ ಅಥವಾ ಶೂಟಿಂಗ್ನಲ್ಲಿ ತಡವಾದರೆ ಸಿನಿಮಾ ತಂಡವು ಸಿನಿಮಾದ ರಿಲೀಸ್ ಡೇಟ್ ಮುಂದಕ್ಕೆ ನೀಡುವ ಚಾನ್ಸಸ್ಗಳು ಕೂಡ ಇದೆ. ಇನ್ನು ಇತ್ತೀಚೆಗೆ ವಿಶ್ವದಾದ್ಯಂತ ದೊಡ್ಡ ಸದ್ದನ್ನೇ ಮಾಡಿದ ಒಂದು ಚಿತ್ರವಾಗಿತ್ತು ಡ್ಯೂನ್ ಸಿನಿಮಾದ 2ನೇ ಭಾಗ. ಇದೀಗ ಈ ಚಿತ್ರವು OTT ರಿಲೀಸ್ ನಡೆಸ್ತಾ ಇದ್ದು, ಆಗಸ್ಟ್ 1ಕ್ಕೆ ಚಿತ್ರವು ಜಿಯೋ ಸಿನಿಮಾ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಲಿದೆ. ಆವತ್ತೇ ಸಿನಿಮಾದ ಕನ್ನಡ ಡಬ್ಡ್ ವರ್ಷನ್ ಕೂಡ ಜಿಯೋ ಸಿನಿಮಾದಲ್ಲಿ ಲಭ್ಯವಾಗಲಿದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ರಾಜಾಹುಲಿ ಎನ್ನುವ ಸಿನಿಮಾವು ಈ ಬರುವ ಜುಲೈ 26ಕ್ಕೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಕೂಡ ಹಲವಾರು ಥಿಯೇಟರ್ಗಳಲ್ಲಿ ಸೆಂಟರ್ಸ್ಗಳಲ್ಲಿ ರಿಲೀಸ್ ಆಗ್ತಾ ಇದ್ದು, ರಾಜಾಹುಲಿ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ 11 ವರ್ಷಗಳು ಕಳೆದಿವೆ. ಮಲಯಾಳಂ ಸ್ಟಾರ್ ನಟ ದಿಲೀಪ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ತಯಾರಾಗ್ತಾ ಇರುವ ಮಾಸ್ ಆಕ್ಷನ್ ಎಂಟರ್ಟೈನ್ಮೆಂಟ್ ಚಿತ್ರವಾಗಿದೆ ಬಾ ಎನ್ನುವ ಸಿನಿಮಾ. ಸಿನಿಮಾವು ಒಂದು ದೊಡ್ಡ ತಾರಗಣದಲ್ಲಿ ತಯಾರಾಗ್ತಾ ಇದ್ದು, ದಿಲೀಪ್ ಅವರಿಗೆ ಈ ಸಿನಿಮಾವು ಒಂದು ಕಮ್ಬ್ಯಾಕ್ ನೀಡುವ ಚಾನ್ಸಸ್ ಇದೆ. ಯಾಕೆಂದರೆ ಸಿನಿಮಾ ತಂಡವು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್, ಮೋಷನ್ ಪೋಸ್ಟರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದು, ಒಂದು ಒಳ್ಳೆಯ ರೆಸ್ಪಾನ್ಸ್ ಇದೀಗ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ಗೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಮುಂದಿನ ವರ್ಷ ಈ ಚಿತ್ರವನ್ನು ಥಿಯೇಟರ್ಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ತಯಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡಿ. ನಮ್ಮ ವಾಟ್ಸಪ್ ಚಾನೆಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಅನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ.